ಇದು ಇರಿಗೇಷನ್ಗ ಈ ಪೈಪ್ ಸೊ ಅದೇ ಬರುತ್ತೆ. ಅದೇ ಬರುತ್ತೆ, ಬಟ್ ನಾನು ಮಾಮೂಲಿ ಒಂದ್ಸಲ ವೇಸ್ಟ್ ಇರುತ್ತಲ್ಲ ಕಿಚನ್ದು, ಅದನ್ನೆಲ್ಲ ಹಾಕೋಕ್ಕೆ ನಾನು ಹಾಕ್ತೀನಿ ಅಷ್ಟೇ. ಕಿಚನ್ ಅಕ್ಕಿ ತೊಳೆದಿದ್ದು ಅದು ಬೇಸಿಕಲಿ ಏನೋ ವೇಸ್ಟ್ ಮಾಡಕ್ಕೆ ಹೋಗಲ್ಲ ಅಜ್ಜಿ. ಆಮೇಲೆ ಕೊತ್ತಂಬರಿ ತೊಳೆದಿರ್ತೀನಿ, ಸೊಪ್ಪು ತೊಳೆದಿರ್ತೀನಿ, ಅದೆಲ್ಲ ಮತ್ತೆ ಇವ್ರಿಗೆ ಕೊಡ್ತೀನಿ. ಇವ್ರಿಗೆ ಕೊಟ್ಟು ಮತ್ತೆ ಇದು ಪ್ಲಾಂಟ್ಸ್ಗೆ ಬರುತ್ತೆ. ಇನ್ಸ್ಪೈರಿಂಗ್, ಐ ಲವ್ ಯು ಗೈಸ್. ಈಗ ಚಿಕನ್ ತೊಳೆದಿರ್ತೀವಿ, ಅದನ್ನ ಇಲ್ಲಿಗೆ ಹಾಕೋದು. ಯಾಕೆಂದ್ರೆ ಅದಕ್ಕೆ ನ್ಯೂಟ್ರಿಷನ್ ವ್ಯಾಲ್ಯೂ ಇರುತ್ತಲ್ಲ. ಬ್ಲಡ್ ಇರುತ್ತೆ ಅಜ್ಜಿ. ಅರುಣ್ ಅಂಕಲ್ ಇಸ್ ಹಾರ್ವೆಸ್ಟಿಂಗ್ ಸ್ವೀಟ್ ಪೊಟ್ಯಾಟೊ. ಗೊತ್ತಿಲ್ಲ, ಅದು ಸ್ವಲ್ಪ ಆಗಿರ್ಬೋದೇನೋ. ಮತ್ತೆ ಹೊಸದು ಹಾಕೋದು ಹೇಳ್ಕೊಡ್ತಾರಲ್ಲ ಈಗ. ಫಸ್ಟ್ ಲೇಯರ್ ಏನಿರಬೇಕು ಎಲ್ಲ. worms. ಓ ಸಿ ವರ್ಮ್ಸ್ ಮುಟ್ಬೋದಾ? ಮುಟ್ಬೋದು, ಅವು ಫ್ರೆಂಡ್ಸ್ ತರ. ದಿಸ್ ಇಸ್ ವರ್ಮಿ ಕಂಪೋಸ್ಟಿಂಗ್. ತೋರಿಸಿ. ಹತ್ತು worms ಇದು. ಅರ್ಥವಮ್. ಅದೇ ಪಿಜನ್ ತಿಂತಿತ್ತು. ಪಿಜನ್ ತಿಂತೈತೆ ನೋಡ್ದಾ? ಅಲ್ಲಿ ಅಂಗಡಿ ತಾತಾನೆ ಆಗಿಲ್ಲ ಅನಿಸುತ್ತೆ. ಅಲ್ಲಿದೆ. ಸ್ವಲ್ಪ ಆಗಿದೆ. ಇನ್ನ ಚಿಕ್ಕದು ಬಿಟ್ರೆ ಇನ್ನೊಂಚೂರು ದೊಡ್ಡದಾಗುತ್ತೆ. ಬಿಡ್ತೀರಲ್ಲ ಇವಾಗ ಹಾಗಾದ್ರೆ? ಇಲ್ಲ, ಇದಾಗೋಯ್ತು. ಒಂದ್ಸರಿ ಔಟ್ ಸೈಡ್ ಬಂತ. ಓ ಹೌದಾ? ಅಷ್ಟೇ ಪರವಾಗಿಲ್ಲ. ಆ ಕಡೆ ನೋಡಿದ್ರೆ ಒಂದು ಕೊಳ್ತೋಗಿತ್ತು ಅಂತ ಹೇಳಿದ್ವಿ, ಅದು ಜಾಸ್ತಿ ಬಿಟ್ಟು ಇದೆ ದಪ್ಪ ಆಗುತ್ತೆ ಬಿಟ್ರೆ. ಬಟ್ ಹೊರಗಡೆ ಸಿಗೋದ್ರಲ್ಲಿ ಈ ಸೈಜುನು ಮಾರ್ತಾ ಇರ್ತಾರಲ್ಲ. ಮಾಡ್ತಿರ್ತಾರೆ ಅಂದ್ರೆ ಅವ್ರಿಗೆ ಹಾರ್ವೆಸ್ಟ್ ಮಾಡಕ್ಕಾದ್ರೆ ಒಂದ್ ದಪ್ಪ, ಇವೆರಡು ದಪ್ಪ ಆಗಿರುತ್ತೆ, ಇದು ಈ ಸೈಜ್ ಆಗಿರುತ್ತೆ, ಸಾಕು ಇರುತ್ತೆ. ಸೊ ಇದು ಇನ್ನೊಂದು ತಿಂಗಳು ಬಿಟ್ರೆ ಇನ್ನೊಂದು ದಪ್ಪ ಆಗಿರುತ್ತೆ ಅಷ್ಟೇ. ಸೊ ಇದು ಆಮೇಲೆ ಇದನ್ನ ಮತ್ತೆ ಏನ್ ಮಾಡ್ತೀನಿ ಅಂತಂದ್ರೆ ಇನ್ನ ಕಟ್ ಮಾಡ್ಬಿಡ್ತೀನಿ ಇಷ್ಟು. ಸೊ ಐ ಪ್ಲಾಂಟ್ ಇಟ್. ಅದು ಮತ್ತೆ ಇದಾಗುತ್ತೆ. ಈಗ ನೀವು ಮನೆಗೆ ತಗೊಂಡೋಗಿ ಪ್ಲಾಂಟ್ ಮಾಡೋಣ ನಾವು. ವಿಲ್ ಡು ಇಟ್. ಗೆಣಸು ಮಾಡೋಣ. ನಮ್ಗೆ ಒಂದಷ್ಟು ಏನ್ ಕೊಡ್ತೀಯೋ ಅದನ್ನ ಸೈಡಲ್ಲಿ ಒಂದು ಕಡೆ ಇಡೋಣ. ದೆನ್ ವಿ ವಿಲ್ ಡು ಇಟ್. ಸೀಗನ್ಸ್ ಯಾವಾಗ ಮನೆ ಒಳಗಡೆ ಬೆಳೆಯುತ್ತೆ. ನಿನ್ ಡ್ರ್ಯಾಗನ್ ಫ್ರೂಟ್ ಬೇಕಾ? ಡ್ರ್ಯಾಗನ್ ಫ್ರೂಟ್ ಬೆಳೆಯಿಲ್ಲ. ಅದು ಮುಳ್ಳಿರುತ್ತೆ ರಾಜ. ಇನ್ನೊಂಚೂರು ದೊಡ್ಡವನಾದ್ಮೇಲೆ ಅದು ನಾನು ಕೊಡ್ತೀನಿ, ದೊಡ್ಡವನಾದ್ಮೇಲೆ. ಸೊ ಈ ಮಣ್ಣಿದೆ ರಾಜಿ, ಐ ವಿಲ್ ಅಗೇನ್ ಐ ವಿಲ್ ಯೂಸ್ ಇಟ್ ಲೈಕ್ ದಟ್ ಓನ್ಲಿ. ಅದೇ ಈ ಮಣ್ಣನ್ನ ಸೇಮ್ ಪ್ಲಾಂಟ್ಗೆ ಯೂಸ್ ಮಾಡಬೇಕಾ? ಸೇಮ್ ಪ್ಲಾಂಟ್ ಮಾಡಿದ್ರೆ ನ್ಯೂಟ್ರಿಷನ್ ಕಮ್ಮಿ ಆಗ್ಬಿಡುತ್ತೆ. ಹೌದಾ? ಸೊ ಬೇರೆ ಪ್ಲಾಂಟ್ಗೆ ಯೂಸ್ ಮಾಡಬೇಕು. ನಾವಿವಾಗ ಏನು ಮಾಡಿದಕ್ಕೆ ಸೊಪ್ಪು ಹಾಕ್ತೀನಿ, ಸೊಪ್ಪು ಬೀಜಗಳು. ಸರಿ. ಅಯ್ಯೋ ಆಲೋವೆರಾ ಎಷ್ಟಿದೆ ಮಾ? ನಾವು 11 ಕೌಂಟ್ ಮಾಡ್ದ? ಅಮ್ಮ ಅಲ್ಲಿ ಇನ್ನೂ ಅದೇನ್ ಬ್ಯಾಗ್? ಐದಾಯ್ತು. ಹಾಕಿ ಒಂದಷ್ಟು. ಸಾಕು ಅನಿಸ್ತು. ನೀನು ತಿನ್ಬೋದು ಅನ್ಕೊಂತೀನಿ. ತಗೋ ಮಿಕ್ಸ್ ಇಟ್. ಸಾಕನ್ಸುತ್ತೆ ಅಲ್ವಾ? ಅದು ಹಾಕ್ತಾನೆ ಇದೆ ನನ್ನ. ಸಾಕಮ್ಮ, ಟೇಕ್ ಮಿಕ್ಸ್ ಇಟ್. ಬೀಜಗೆ ಒತ್ತದೇನೋ ಅವಶ್ಯಕತೆ ಇಲ್ಲ, ಗಿಡಕ್ಕೆ ಬರಬೇಕು. ಓಕೆ ಓಕೆ. ಆಮೇಲೆ ಫಸ್ಟ್ ಡೇ ನೀರು ಹಾಕೋದು ಹೇಳಿ. ಹಾಕು, ನಾನು ಒಂದು ಸ್ವಲ್ಪ ಹಾಕ್ಬಿಡ್ತೀನಿ. ಸರಿ. ಏನು ಒಂದು ವಾರ ಬಿಟ್ಟರೆ ನಂಗೆ ಆಲ್ಮೋಸ್ಟ್ ರೂಟ್ ಡೆವಲಪ್ ಆಗಿರುತ್ತೆ. ಆಮೇಲೆ ಬೇಕಾದ್ರೆ ಒಂದು ದೊಡ್ಡ ಪಾರ್ಟಿಗೆ ನೀನು ಟ್ರಾನ್ಸ್ಫರ್ ಮಾಡೋದು.
ಪ್ಲಾಂಟ್ ಮಾಡ್ತೀನಿ ಒಂದು ನಿಮಿಷ. ಅವರೇ ಮಾಡಿದಾರಂತೆ. ಮಾಡಿದ್ದೀರಾ? ಹಾಂ ಎಲ್ಲಿ? ಓ ಹಾಕ್ಬೇಕಾ? ಇಲ್ಲ ನಂಗೆ ಯಾವ್ದು ಗೊತ್ತಾಗ್ತಿಲ್ಲ. ಇನ್ನೊಂದು ಸೀರೆ ಹಾಕಾಯ್ತು. ಯಾವ ಸೀರೆ ಹಾಕಿದೆ? ಇದು ದಂಟು. ಅದನ್ನೇ ಹಾಕಿದ್ಯಾ? ಪರವಾಗಿಲ್ಲ ಬಿಡು, ಆಯ್ತು. ಅದಕ್ಕೆ ಇದು ಹಾಕಿ. ಯಾವ್ದು ಹಾಕ್ತೀರಾ? ಟೊಮೆಟೊನ? ತೆಗಿಬೇಕು. ಬನ್ನಿ ಹಾಕೋಣ. ಇನ್ನು ಇತ್ತೊಂಬ ಅದು ಮಣ್ಣು ತೆಗೆದು ಪುನೀತ್ ಅಲ್ಲ ವಾರ ದೊಡ್ಡದ ರೀ? ಯಾವುದೋ ಒಂದು ಚಿಕ್ಕದು ತಗೊಂಡು ಬನ್ನಿ ಪ್ಲೀಸ್. ಅದಲ್ಲ ರೀ, ಚಿಕ್ಕದು ತಾನೆ? ಎಲ್ಲ ಐತಲ್ಲ ಅದೇ ತೊಂಬ. ಪಾಲಕ್ ಬೇಗ ಬರುತ್ತೆ. ಪಾಲಕ್ ಒಂದು ಯಾಕೆ ಡೀಪರ್ ಹಾಕ್ತಿದ್ವಿ ಗೊತ್ತಾಯ್ತಾ? ಅರ್ಧ ಮಾಡಿ ಯಾಕೆ? ಎಸ್ ಕರೆಕ್ಟು. ಸೀಡ್ಸ್ ಎಲ್ಲ ಯಾಕೆ ಫಸ್ಟು ಮಣ್ಣು ಹಾಕಿ ಆಮೇಲೆ ಸೀಡ್ಸ್ ಹಾಕಿ ಆಮೇಲೆ ಯಾಕೆ ಮಣ್ಣು ಮುಚ್ಚಿದ್ವಿ? ಗಿಡ ಬೆಳೆಯುತ್ತೆ. ಗಿಡ ಬೆಳೀತದೆ. ಬೇಗ ಅಲ್ಲ, ಅದು ಸಣ್ಣ ಸಣ್ಣ ಸೀಡ್ಸ್ ಇರುತ್ತಲ್ವಾ, ನೀವು ಹಂಗೆ ಬಿಟ್ಬಿಟ್ರೆ ಏನಾದರೂ ಇಲ್ಲೇ ಗಿಡ ಬಂದು ಎಳ್ಕೊಂಡು ಹೋಗ್ತದೆ ಬೇಗ. ಸೊ ಬೇಗ ಅಂದರೆ ಬೇಗ ಮಣ್ಣು ಹಾಕಿ ಮುಚ್ಚಿದ್ರೆ ಅದು ಸೇಫ್ ಆಗಿರುತ್ತೆ. ಆಮೇಲೆ ಅದು ಜರ್ಮಿನೇಟ್ ಆಗಿ ಬೇಗ ಬೆಳೆಯುತ್ತೆ. ಅದು ಮಣ್ಣಿಗೆ ಮಿಕ್ಸ್ ಮಾಡಿದ್ದೀವಿ ಹೊಸ ಪಟ್ಟಿಗೆ ಕೋಕೋಪೀಟ್. ಕೋಕೋಪೀಟು, ಕ್ಯಾಲ್ಸಿಯಂ ಪೌಡರ್, ಹೌದು. ಆಮೇಲೆ ಗೊಬ್ಬರ, ಮದ್ದು ಗೊಬ್ಬರ, ಅದು ವರ್ಮಿ ವರ್ಮಿ ಕಾಂಪೌಂಡ್ಸ್, ಐದು ಕಾಂಪೋಸ್ಟ್, ಎನಿಥಿಂಗ್ ಇಸ್ ಫೈನ್. ಕ್ವೆಶ್ಚನ್ಸ್. ದಟ್ಸ್ ದ ಮೇನ್ ಥಿಂಗ್, ಬೇಸಿಕ್ ಅಷ್ಟೇ, ಏನಿಲ್ಲ. ಸೀಡ್ಸ್ ಹಾಕೋದು ಆಮೇಲೆ ಇನ್ನೊಂದು ಸ್ವಲ್ಪ ದಪ್ಪದಾಗುತ್ತೆ, ಈ ಥರ ಆಗುತ್ತೆ. ಅದಾದಮೇಲೆ ಈ ಥರ ಬರುತ್ತೆ. ಪಾಲಿನೇಷನ್ ಆದರೆ ಆ ಥರ ಇರುತ್ತೆ. ಅದಾದಮೇಲೆ ಹಣ್ಣಾಗುತ್ತೆ. ಚಿಕ್ಕದಿಂದ ದೊಡ್ಡದಾಗಿ ಆಗಿ ಫೈನಲ್ ಆಗಿ ಹಣ್ಣು ಈ ಥರ ಆಗಿರುತ್ತೆ. ಇದು ಇನ್ನೂ ಹಾರ್ವೆಸ್ಟಿಗೆ ಸ್ವಲ್ಪ ಬಂದಿದೆ. ಅನದರ್ 2-3 ವೀಕ್ಸ್ ಆಗಬೇಕು ಹಾರ್ವೆಸ್ಟ್ ಮಾಡಬೇಕು.